ಹಾಯ್ ಹೆಲೋ ಗುಡ್ ಈವ್ನಿಂಗ್ ಎಲ್ರಿಗೂ ಶುಭ ಸಂಜೆ ಗೈಸ್ ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗೇ ಇಲ್ಲ. ಇವತ್ತಂತಲ್ಲ, ಆಲ್ರೆಡಿ ತುಂಬ ದಿವಸದಿಂದ ನಾನು ಔಟ್ಸೈಡ್ ವ್ಲಾಗ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಏನು ಗಾಡೀಲಿ ಹೋಗೋದು ಮತ್ತೊಂದು ಅದು ಇದು ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ನನ್ನ ಕ್ಯಾಮ್ರಾ ಸ್ವಲ್ಪ ಯಾಕೋ ಕೈ ಕೊಟ್ಟಿದೆ, ಅಂದರೆ ವರ್ಕ್ ಆಗ್ತಾ ಇಲ್ಲ. ಸೊ ಅದು ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು. ಆ್ಯಂಡ್ ನೋಡಿ, ಅಲ್ಲೇ ಬೇಕು ಅಲ್ಲೇ ಬಿಸಾಕಿದ್ದೀನಿ. ಅಡುಗೆ ಮನೆ ನೋಡ್ಬೇಕು ಗೈಸ್. ಇಲ್ಲಿ ನೋಡಿ, ಬೆಳಗ್ಗೆ ಈರುಳ್ಳಿ ಸುಳಿದ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಹೋಗಿದ್ದೀನಿ, ಅಲ್ಲೆಲ್ಲ ಬಿದ್ದೇವೆ. ಇವಾಗ ಡಿಮಾರ್ಟ್ಗೆ ಹೋಗೋಣ ಅಂದ್ಕೊಂಡೆ, ಸ್ವಲ್ಪ ಮನೆಗೆ ಐಟಮ್ ಪರ್ಚೇಸ್ ಮಾಡಬೇಕಾಗಿತ್ತು. ಡಿಮಾರ್ಟ್ಗೆ ಹೋಗೋಣ ಅಂದ್ಕೊಂಡೆ. ಆಲ್ರೆಡಿ 9:30 ಟೈಮ್ ಇಲ್ಲ. ಸೊ ಅಷ್ಟೇ ಇವಾಗ ಫಸ್ಟು ಚಪಾತಿ ಮಾಡ್ಕೊಂಡು ತಿನ್ನುವ. ತುಂಬ ದಿವಸ ಆಯಿತು ಚಪಾತಿ ಮಾಡ್ಕೊಂಡು ತಿಂದ್ಬಿಡೋಣ, ಬೆಳಗ್ಗೆ ನೋಡ್ಕೊಳ್ಳೋಣ ಡಿಮಾರ್ಟ್ ಅಂತ ಅನ್ನಿಸ್ತು. ಸೊ ಬಂದಿದ್ದೆ ಲೇಟು ಮನೆಗೆ. ಏನಪ್ಪ ವರ್ಕು ಅಂದರೆ ನಮ್ಮದು ಸ್ಟಾರ್ಟಪ್ಸ್ ಇದಾವಲ್ಲ, ಅದೆಲ್ಲ ಸ್ವಲ್ಪ ಅಪ್ಡೇಟ್ಸ್ ಕೊಡೋ ವರ್ಕು. ಅವ್ರಿವ್ರು ಮೀಟ್ ಮಾಡೋದು, ಇನ್ವೆಸ್ಟರ್ ಅಂತೆ, ಅಲ್ಲಿ ಹೊಸ ಇದು ನೋಡೋದಂತೆ, ಆಫ್ಲೈನ್ ಗೋ ಟ್ರೆಂಡ್ಸ್ಗೆ ಸ್ವಲ್ಪ ಜಾಗ ಅದು ಇದು ಇದ್ದೇ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಸ್ಟಾರ್ಟಪ್ಸ್ ಅಂದಮೇಲೆ ಕೆಲಸನೂ ಜಾಸ್ತಿ, ರಿಸ್ಕು ಜಾಸ್ತಿ, ಆ್ಯಂಡ್ ಓಡಾಟನೂ ಜಾಸ್ತಿ ಇರುತ್ತೆ. ಸೊ ಅದರಿಂದ ಎಲ್ಲನೂ ಮ್ಯಾನೇಜ್ ಮಾಡ್ಕೋಬೇಕು. ಸೊ ಬಂದಿರೋದು ಈಗ ಆಲ್ರೆಡಿ 3:45 ಟೈಮು. ಸೊ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಬ್ಯಾಚುಲರ್ ನಾನು, ಅಡುಗೆ ಮಾಡ್ಕೊಂಡು ತಿನ್ನಬೇಕು, ಪಾತ್ರೆ ತೊಳಿಬೇಕು, ಕಸ ಹೊಡಿಬೇಕು, ಎಲ್ಲ ಇದ್ದಾವೆ. ಈಗ ಇದೆಲ್ಲ ಮುಗಿಸಿ ಮತ್ತೆ ಕೂತ್ಕೋಬೇಕು ಕೆಲಸಕ್ಕೆ. ಆ್ಯಡ್ಸ್ ರನ್ ಮಾಡಬೇಕು ಇನ್ನೂ ಸ್ವಲ್ಪ 11 ಆನ್ಲೈನ್ ಗೋ ಟ್ರೆಂಡ್ಸ್ಗೆ. ಸೆಲ್ಫ್ ಬರ್ತಾ ಇಲ್ಲ. ನಿನ್ನೆಯಿಂದ ಸ್ಟಾರ್ಟ್ ಆಗಿರೋದು ಆ್ಯಡ್ಸ್ ರನ್ ಮಾಡೋಕ್ಕೆ, ಇನ್ನೂ ಏನು ರಿಸಲ್ಟ್ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಏನೋ ಮಿಸ್ ಹೊಡಿತಾ ಇದೆ. ಸೊ ನೋಡಬೇಕು ಹೆಂಗಾಗ್ತಿದೆ ಅಂತ. ಬೆಳಗ್ಗೆಯಿಂದ ನೋಡಿದ್ರೆ ಮಧ್ಯಾಹ್ನ ನೋಡಿಲ್ಲ ಏನಾಗಿದೆ ಏನು ಅಂತ, ಸ್ವಲ್ಪ ಅದನ್ನು ನೋಡಬೇಕು. ಆ್ಯಂಡ್ ನಾಳೆ ಆಫ್ಲೈನ್ ಗೋ ಟ್ರೆಂಡ್ಸ್ಗೆ ಪ್ಲೇಸ್ ನೋಡೋಕೆ ಹೋಗ್ತಾ ಇದ್ದೀವಿ, ಜಾಗಗಳನ್ನ ವಿಸಿಟ್ ಮಾಡೋಕ್ಕೆ. ಸ್ವಲ್ಪ ಇದು ಮಾಡೋದಂತ ಬೆಟರ್ ಮೀನ್ಸ್, ಫಸ್ಟ್ ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇರೋದು ಆಫ್ಲೈನ್ ಗೋ ಟ್ರೆಂಡ್ಸಲ್ಲಿ ಮೆನ್ಸ್ ವೇರ್. ಅದಕ್ಕೆ ಜಾಗ ನೋಡಬೇಕು. ನನ್ನ ಜೊತೆ ನನ್ನ ಫ್ರೆಂಡ್ ಶ್ರೀನಿವಾಸ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ ಪ್ಲೇಸಸ್ ನೋಡೋಕ್ಕೆ ಅಂತ. ಸೊ ಅದಕ್ಕೆ ಅವರು ಶಬರಿಮಲೆಗೆ ಹೋಗಿದ್ರಲ್ಲ, ನಾಳೆ ಬರ್ತಾಯಿದ್ದಾರೆ. ಬಂದಿದ್ದಾರೆ ಆಲ್ರೆಡಿ ಊರಿಗೆ, ಬೆಂಗಳೂರಿಗೆ ಬಂದಿಲ್ಲ. ಸೊ ನಾಳೆ ಸಿಗ್ತೀನಿ ಅಂತ ಹೇಳಿದ ಮಾರ್ನಿಂಗು. ಸೊ ನಾಳೆ ಎಲ್ಲ ಸ್ವಲ್ಪ ಜಾಗ ವಿಸಿಟ್ ಮಾಡಬೇಕು. ಅದರದ್ದೆಲ್ಲ ಸ್ವಲ್ಪ ಏನೇನೋ ಇದೆ ಗೈಸ್. ಲೋನ್ಗೆಲ್ಲ ಅಪ್ಲೈ ಮಾಡಬೇಕು, ಸ್ಟಾರ್ಟಪ್ ಲೋನ್ಗೆ. ಅದಕ್ಕೆ ಸ್ವಲ್ಪ ಜಾಗ ಎಲ್ಲ ನೋಡ್ಬಿಟ್ಟು ಪ್ರೋಸೆಸ್ ಮುಗಿಸ್ಬಿಟ್ರೆ ಸ್ಟಾರ್ಟಪ್ ಲೋನ್ಗೆ ಅಪ್ಲೈ ಮಾಡ್ಬೋದು ಅಂತ ಪ್ಲಾನ್ ಆಗಿದೆ. ಸೊ ಇನ್ನೊಂದು ಓಪನ್ ಆಗ್ತಿದೆ, ಎಲ್ಲ ಸ್ಟಾರ್ಟಪ್ಸ್. ಐ ಡೋಂಟ್ ನೋ ಹೆಂಗೆ ಇವನ್ನೆಲ್ಲ ಮ್ಯಾನೇಜ್ ಮಾಡೋದಂತ. ಯಾರನ್ನೋ ನಂಬ್ಕೊಂಡು ಮಾಡೋಕ್ಕಾಗಲ್ಲ, ಎಲ್ಲ ನಾನೇ ತಲೆ ಮೇಲೆ ಹೇಳ್ಕೊಂಡು ಮಾಡಬೇಕು. ನೋ ಪಾರ್ಟ್ನರ್ಸ್ ನೋ ಫ್ರೆಂಡ್ಸ್ ಅಂತ ಒಂಥರ ಹೆಂಗಾಗ್ಬಿಟ್ಟೈತೆ ಅಂದರೆ, ಯಾರಿದ್ರು ಇಲ್ಲದೆ ಇರೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಅದಕ್ಕೆಲ್ಲ ಪಾರ್ಟ್ನರ್ಸ್ಗಳು ಫ್ರೆಂಡ್ಸ್ನೆಲ್ಲ ಮಾಡ್ಕೊಂಡಿದ್ದೀವಿ, ಬಟ್ ಆದರೂ ಏನು ಫೀಲ್ ಆಗ್ತಾಯಿಲ್ಲ. ಅದೊಂದು ಗಾದೆ ಇದೆಯಲ್ಲ, ಯಾರನ್ನೂ ನಂಬ್ಕೊಂಡಾಗಲಿ ನೆಚ್ಕೊಂಡಾಗಲಿ ಫ್ರೆಂಡ್ಸು ಪಾರ್ಟ್ನರ್ಸ್ ಅಂತೆಲ್ಲ, ಬಿಸ್ನೆಸ್ ಏನು ಪಾರ್ಟ್ನರ್ಸ್ ಅಂತೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ಹತ್ರ ಸ್ಕಿಲ್ ಇದೆ ಆ್ಯಂಡ್ ಪ್ಲ್ಯಾನ್ ಇದೆ, ಇನ್ವೆಸ್ಟ್ಮೆಂಟ್ ಇಲ್ಲ ಅಂದರೆ ಪಾರ್ಟ್ನರ್ಸ್ ಮಾಡ್ಕೋಬೇಕು. ಆ್ಯಂಡ್ ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇದೆ, ಅವ್ರ ಹತ್ರ ಪ್ಲಾನ್ಸ್ ಇದೆ ಮಾಡ್ಕೋಬೇಕು. ಬಟ್ ನಮ್ಮದಾಗಿರೋದು ಹೆಂಗೆ ಅಂದರೆ, ಇವಾಗ ಪ್ಲ್ಯಾನ್ಸು ನನ್ನದೇ ಇದೆ, ಸ್ಕಿಲ್ಸ್ ಇದ್ದಾವೆ. ಇನ್ವೆಸ್ಟ್ಮೆಂಟಿಗೆ ಲೋನ್ಗೆ ಹೋಗ್ತಾಯಿದ್ದೀನಿ, ಯಾರಿಗೂ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿಲ್ಲ. ಸೊ ಬೇಗ ತೊಂದರೆ ಆಗ್ತದೆ ಅಂತ. ಸೊ ಆದ್ರೂ ನೋಡಬೇಕು, ಎಲ್ಲನೂ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ ಅಂದ್ಬಿಟ್ಟು ಪಾರ್ಟ್ನರ್ಸ್ ಮಾಡ್ಕೊತಾ ಇರೋದು. 1 2 2 3 ಹಿಂಗಾದರೆ ಸೊ ಸ್ವಲ್ಪ ರಿಸ್ಕ್ ಆಗುತ್ತೆ. ಸೊ ಅದರಿಂದ ಪಾರ್ಟ್ನರ್ಸ್ ನೋಡುವ ಹೆಂಗೆ ಹೋಗುತ್ತಾ. ನಾವು ಬಿಲ್ಡ್ ಮಾಡ್ತಾ ಇರೋದು ಗ್ರೋತ್. ಹೆಂಗೆ ವರ್ಕ್ ಆಗಲ್ವ ಅದೆಲ್ಲ ಏನೇನು ಸ್ವಲ್ಪ ಆ್ಯಡ್ ಮಾಡೋಕ್ಕಾಗುತ್ತೆ, ಅದನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿ, ಫೇಸ್ ವಾಶ್ ಮಾಡಿ, ಪಾತ್ರೆ ತೊಳೆದು, ಕಸ ಹೊಡೆದು, ಚಪಾತಿ ಮಾಡಿ, ತಿಂದು ವರ್ಕ್ ಮಾಡಬೇಕು. ಆಮೇಲೆ ಸಿಗುವ ಈಗ ಸ್ವಲ್ಪ ಕಂಟೆಂಟು ಸಿಗ್ತಾ ಇಲ್ಲ ಯೂಟ್ಯೂಬ್ಗೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾಯಿಲ್ಲ. ಏನು ಮಾಡೋಣ, ವರ್ಕ್ ಬ್ಯುಸಿ ಇರೋದೇ ಈ ಲೈಫು. ನಾವು ಅದನ್ನೇ ತೋರಿಸ್ಬೋದು. ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡೋಕ್ಕೆ ಬೆಳಗ್ಗೆಯಿಂದ ಓಡಾಡೋದನ್ನೆಲ್ಲ ತೋರಿಸ್ಬೋದಿತ್ತು, ಬಟ್ ಆ ಕ್ಯಾಮ್ರಾ ವರ್ಕ್ ಆಗ್ತಾಯಿಲ್ಲ. ನಾನು ಫೋನಲ್ಲಿ ಮಾಡಬೇಕು ಅಂದರೆ ಬೈಕ್ ಕೊಡಿಸ್ಬೇಕು ಯಾವಾಗ. ಸೊ ನಾನು ಸ್ವಲ್ಪ ಟೆನ್ಷನಲ್ಲಿದ್ದೆ. ಸೊ ಅದರಿಂದ ಮಾಡೋಕ್ಕಾಗಲಿಲ್ಲ ಬೆಳಗ್ಗಿನ ಬ್ಲಾಗು. ಸೊ ಇವತ್ತಿನ 1 2 3 ಡೇಸ್ ಸಜೆಸ್ಟ್ ಮಾಡ್ಕೊಳ್ಳಿ ನೋಡುವ.
ಹೆಂಗಾಗುತ್ತೆ ಅಂತ. ಸೊ ಗೈಸ್ ಇನ್ನೇನಪ್ಪ ಅಂದರೆ ಇದು ಫಸ್ಟ್ ಇದೆಲ್ಲ ಕೆಲಸ ಎಲ್ಲ ಮುಗಿಸಿ ಸಿಗುವ ಆಮೇಲೆ ವರ್ಕೆಲ್ಲ ಮುಗಿಸಿ ಸೊ ಯೂಟ್ಯೂಬ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದೆ. ಬಟ್ 1 ನಿಮಿಷದಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಗೈಸ್. ನಂದು ಇವತ್ತು ಏರ್ಟೆಲ್ದು ರೀಚಾರ್ಜ್ ಖಾಲಿ ಆಗಿಬಿಡ್ತು ನೈಟ್ 12 o'clockಗೆ. 12:59 ಅಲ್ಲ 11:59ಗೆ ವೀಡಿಯೋ ಅಪ್ಲೋಡ್ ಆಯಿತು. 12 o'clockಗೆ ರೀಚಾರ್ಜ್ ಖಾಲಿ. ತಮ್ನೇಲ್ ಕೂಡ ರೆಡಿ ಮಾಡಿದ್ದೆ ಬಟ್ ಡೌನ್ಲೋಡ್ ಮಾಡಿ ಹಾಕೋಕ್ಕಾಗಲಿಲ್ಲ. ನಿಜವಾಗ್ಲೂ ಎಷ್ಟು ಟ್ರೈ ಮಾಡ್ತಾಯಿದ್ದೀನಿ ಅಂದರೆ ಇಂಟರ್ನೆಟ್ ಹೋದ್ಮೇಲೆ ರೀಚಾರ್ಜ್ ಮಾಡ್ಕೊಳಕ್ಕಾಗಲ್ವಲ್ಲ. ಸೊ ಯಾವುದು ವೈಫೈ ಕೂಡ ಇಲ್ಲ ಇಲ್ಲಿ ನಮ್ಮ ಮನೆ ಹತ್ರ, ಯಾವುದೂ ಕನೆಕ್ಟ್ ಆಗ್ತಾಯಿಲ್ಲ. ಟ್ರೈ ಮಾಡಿದೆ ಪಾಸ್ವರ್ಡ್ ಹಾಕಿ ಒಂದು 3-4ಕ್ಕೆ, ಬಟ್ ಯಾವುದೂ ಕನೆಕ್ಟ್ ಆಗ್ತಾಯಿಲ್ಲ. ಪರವಾಗಿಲ್ಲ, ವೀಡಿಯೋ ಅಪ್ಲೋಡ್ ಆಗಿದೆಯಲ್ಲ. ಸೊ ಇನ್ನೂ ವರ್ಕ್ಸ್ ಇನ್ನು ನೈಟ್ ಅಷ್ಟಿಲ್ಲ. ಬೆಳಗ್ಗೆ ಸ್ವಲ್ಪ ಟಯರ್ಡ್ ಆಗಿದೆ. ಸೊ ಇವಾಗ ಮಲ್ಕೊಬೇಕು. ಮತ್ತು ಇನ್ನೇನಪ್ಪ ಅಂದರೆ ಇವತ್ತಿನ ವೀಡಿಯೋದಲ್ಲಿ ಹೇಳುವುದಿಲ್ಲ ಗೈಸ್, ಎಲ್ಲ ಆಯಿತು, ವರ್ಕೆಲ್ಲ ಮುಗಿದಿದೆ. ಸೊ ಇವಾಗ ನನ್ನ ರೂಟೀನ್ಸ್ ಎವ್ರಿಥಿಂಗ್ ಇಸ್ ಡನ್. ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಆಲ್ರೆಡಿ ನೆನ್ನೆ ಬಿಟ್ಟು ಮೊನ್ನೆ 1-2-3 days ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ತುಂಬ ಬಿಸಿ ಇದೆ. ಆ್ಯಂಡ್ ಇನ್ನೊಂದು ವೀಡಿಯೋ ಮಾಡಿದ್ದೆ ಗೈಸ್, ಒಂದು ಪ್ರಾಂಕ್ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಹರೀಶ್ಗೆ ಒಂದು ಪ್ರಾಂಕ್ ವೀಡಿಯೋ ಮಾಡಿದ್ದೋ. ಸೊ ಏನಂದರೆ ನನ್ನ ಫ್ರೆಂಡ್ ಅವ್ರ ಸಿಸ್ಟರು ಇನ್ನೊಬ್ಬ ಹುಡುಗ ಏನು ಲವ್ ಮಾಡಿ ತಗೊಂಡೋಗ್ಬಿಟ್ಟವನೆ ಅಂತ ಒಂದು ಪ್ರಾಂಕ್ ವೀಡಿಯೋ ಮಾಡಿದ್ದೆ. ಬಟ್ ಅದರಲ್ಲಿ ನಾವು ಮೈನರ್ ಅಂತೆಲ್ಲ ಸ್ವಲ್ಪ ಹುಡುಗಿ ಮೈನರು ಆ ಥರ ಎಲ್ಲ ವೀಡಿಯೋ ಮಾಡಿದ್ದೆ. ಕ್ರೇಜಿಯಾಗಿ ಬಂದಿತ್ತು. ನಾನು, ಶ್ರೀನಿವಾಸು, ಪುಟ್ಮಲ್ಲು, ಸಿದ್ದರಾಜು 4 ಜನ ಸೇರಿಕೊಂಡು ಪ್ರಾಂಕ್ ವೀಡಿಯೋ ಮಾಡಿದ್ದು. ಇಲ್ಲೇ ಈ ಮನೇಲಿ ಶೂಟ್ ಮಾಡಿದ್ದು ಇಲ್ಲೇ. ಸೊ ಅದನ್ನು ಎಡಿಟ್ ಕೂಡ ಮಾಡಿದೆ, ಬಟ್ ಅಪ್ಲೋಡ್ ಯಾಕೋ ಮಾಡೋಕ್ಕೆ ಅಂದರೆ ಬೇಡ, ಇವಾಗಿರೋದೇ ಸಾಕು, ಸುಮ್ಮನೆ ಅಂದರೆ ಸುಮ್ಮನೆ ಏನೇನೋ ಗೈಸ್ ಮಾಡ್ತಾರೆ ಜನ, ಬೇಡದಿದ್ದವರು, ಬೇಕಾಗಿದ್ದವರು, ಹೇಟರ್ಸು ಅದನ್ನು ಬೇಕು ಅಂತಲೇ ನೆಗೆಟಿವ್ ಆಗಿ ತೊಗೊಂಡು ಜನ ಒಂದು ಮಾಡ್ತಾರೆ, ಇನ್ನೊಂದು ಪೋಟ್ರೆ ಮಾಡ್ತಾರೆ. ಬಟ್ ಇವಾಗಿರೋ ಅಂಥ ನಾನು ಸದ್ಯಕ್ಕಿರೋ ಸಿಚುವೇಷನಲ್ಲಿ ಸೊ ಬೇಡ ಅಂದ್ಕೊಂಡು ಆ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ. ಸೊ ಅದಕ್ಕೆ ಒಂದು ದಿವಸದ್ದು 92 ಐ ಥಿಂಕ್ ಡೇ 92ದು ವೀಡಿಯೋ ಇಲ್ಲ. ಸೊ ಅದಕ್ಕೆ ರಿಪ್ಲೇಸ್ಮೆಂಟ್ ಮಾಡೋದಂತೂ ಹಾಕೋದಷ್ಟೇನು ಚೆನ್ನಾಗಿರೋದಿಲ್ಲ, ಯಾಕಂದರೆ ಡೇ 92 ಆಗೋದಲ್ಲ. ಸೊ ಬೆಳಗ್ಗೆನೇನು ಮಾಡಿರಲಿಲ್ಲ, ಅದೊಂದು ಪ್ರಾಂಕ್ ವೀಡಿಯೋ ಅಷ್ಟೇ ಮಾಡ್ತಿದ್ದು. ಸೊ ಅದರಿಂದ ಆ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ. ಸೊ ಒಂದು ಡೇ ಮಿಸ್ ಆಯಿತು. ಸೊ ಬಟ್ ನಂದು ಸ್ವಲ್ಪ ನೋಡಬೇಕಲ್ಲ ಸೇಫ್ಟಿನ, ಸೊ ಅದಕ್ಕೋಸ್ಕರ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ. ಸೊ ಇರಲಿ, ಪರವಾಗಿಲ್ಲ. ಆ್ಯಂಡ್ ಇನ್ನೇನಪ್ಪ ಇವತ್ತು ಮೀಡಿಯಾದಲ್ಲಿ ಇನ್ನೇನಿಲ್ಲ ಗೈಸ್. ಮಾರ್ನಿಂಗಿಂದ ನಾಳೆ ಆಫ್ಲೈನ್ ಟ್ರೆಂಡ್ಸ್ಗೆ ಸ್ವಲ್ಪ ಪ್ಲೇಸಸ್ನ ಸರ್ಚ್ ಮಾಡ್ತಾಯಿದ್ವಿ. ನಾನು ಮತ್ತು ಶ್ರೀನಿವಾಸ್ ಹೋಗಬೇಕು ಅಷ್ಟೇ ಇವತ್ತಿನ ವೀಡಿಯೋದಲ್ಲಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಅಂತ ಹೇಳ್ತೇನೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್. ಸಿಗುವ ನಾಳೆಯ ಹೊಸ ದಿನಚರಿಯಲ್ಲಿ ನಿಮ್ಮೊಂದಿಗೆ ನಾನು ಪುಟ್ಟು ಕನ್ನಡಿಗ.